ಅಕ್ರಮವಾಗಿ ಕಸಾಯಿಖಾನೆಗೆ ಸಾಗಾಟ ಮಾಡ್ತಾ ಇದ್ದಂತಹ ಗೋವುಗಳನ್ನು ಉಳಿಸೋದಕ್ಕೆ ಹೋದಂತಹ ಗೋರಕ್ಷಕರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ. ಈ ಗೋ ಮಾಫಿಯಾ ಬಗ್ಗೆ ನಾವು ಹೇಳ್ತಾ ಇರ್ತೀವಿ. ಅವರು ಕಾರಲ್ಲಿ ಬರ್ತಾರೆ, ಕಾರಿನ ಒಳಗೆ ಗೋವುಗಳನ್ನು ತುಂಬಿಸ್ಕೊಂಡು ಹೋಗ್ತಾರೆ. ತುಂಬ ದೊಡ್ಡ ಶ್ರೀಮಂತ ನೆಟ್ವರ್ಕ್ ಇರುವಂತಹ ಮಾಫಿಯಾ. ಕೆಲವು ಶಾಸಕರು, ಕೆಲವು ಸಚಿವರ ಹೆಸರು ಇದರಲ್ಲಿ ಆಗಾಗ ಕೇಳಿ ಬಂದು ಹೋಗುತ್ತೆ. ಅವರದೇ ಕೈವಾಡನ ಗೋರಕ್ಷಕರ ಮೇಲಿನ ಹಲ್ಲೆಗೆ ಅನ್ನೋದು ಒಂದು ಪ್ರಶ್ನೆ ಉಳಿದು ಹೋಗುತ್ತೆ. ಬನ್ನಿ, ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ. ಗೋ ಮಾಫಿಯಾ ಅಟ್ಟಹಾಸ, ಗೋ ರಕ್ಷಕರ ಮೇಲೆಯೇ ಅಟ್ಯಾಕ್, ಕಲ್ಲು ಮಾರಕಾಸ್ತ್ರಗಳಿಂದ ಹಲ್ಲೆ, ಕಾರು ಜಖಂ. ರಾಜ್ಯದಲ್ಲಿ ಅಕ್ರಮ ಗೋ ಮಾಫಿಯಾ ಹೆಚ್ಚಾಗ್ತಿದೆ. ಕಾನೂನಿನ ಭಯವಿಲ್ಲದೆ ಆಗಂತುಕರು ಮಾಫಿಯಾದಲ್ಲಿ ತೊಡಗಿದ್ದಾರೆ. ಅಕ್ರಮವಾಗಿ ಗೋವುಗಳನ್ನು ಕಸಾಯಿಖಾನೆಗೆ ಸಾಗಾಟ ಮಾಡ್ತಿದ್ದ ಲಾರಿಯ ಮೇಲೆ ದಾಳಿ ಮಾಡಿದ ಗೋರಕ್ಷಕರ ಮೇಲೆಯೇ ದಾಳಿ ನಡೆದಿದೆ. ಗೋವು ಅಕ್ರಮ ಸಾಗಾಟಗಾರರು ಕಲ್ಲು, ಕ್ರಿಕೆಟ್ ಬ್ಯಾಟ್, ದೊಣ್ಣೆ, ರಾಡು, ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಹಾರೋಬಂಡೆ ಗ್ರಾಮದ ಬಳಿ ಘಟನೆ ನಡೆದಿದೆ. ಆಂಧ್ರದಿಂದ ಬೆಂಗಳೂರಿಗೆ ಕಂಟೈನರ್ ಟ್ರಕ್ ಒಂದರಲ್ಲಿ 28 ಹಸುಗಳನ್ನ ಅಕ್ರಮವಾಗಿ ಸಾಗಾಟ ಮಾಡ್ತಿದ್ರು. ಇದನ್ನು ತಿಳಿದು ಬೆಂಗಳೂರಿನ ರಾಮಮೂರ್ತಿ ನಗರದ ದಾನ ಗೋ ಸೇವಾ ಟ್ರಸ್ಟ್ ಗೋಶಾಲೆ ಕಾರ್ಯಕರ್ತರು ಕಾರ್ಯಾಚರಣೆ ನಡೆಸಿದ್ರು. ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ 44ರ ಚಿಕ್ಕಬಳ್ಳಾಪುರದ ಹಾರೋಬಂಡೆ ಗ್ರಾಮದ ಬಳಿ ತಡೆದು ಪರಿಶೀಲನೆ ನಡೆಸಿದ್ರು. ಇದರಿಂದ ಕುಪಿತಗೊಂಡ ಟ್ರಕ್ ಅಡಿಯೋರು ಗೋವು ರಕ್ಷಕರ ಮೇಲೆ ದಾಳಿ ಮಾಡಿದ್ದಾರೆ. 2 ಕಾರುಗಳ ಮೇಲೆ ಕಲ್ಲು ತೂರಾಟ ನಡೆಸಿ ಸಿಕ್ಕವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಇವರು 3 ರಿಂದ 4 ಕಾರು ಬೈಕ್ಗಳಲ್ಲಿ ಎಸ್ಕಾರ್ಟ್ ಮಾಡಿಕೊಂಡು ಬರ್ತಾರೆ. ತಡೆದ ತಕ್ಷಣ ಗಾಡಿ ಚಾಲಕನ ವಿಚಾರಿಸ್ತಿರುವ ಸಂದರ್ಭದಲ್ಲಿ ಅದ್ರ ಗಾಡಿ ಮುಂದ್ಗಡೆ ನಮ್ಮ ಒಂದು ಕಾರ್ ನಿಂತಿರುತ್ತೆ. ಬಿಳಿ ಬಣ್ಣದ ವರ್ಣ ಕಾರ್ ಬರುತ್ತೆ. ಆ ಕಾರ್ನಲ್ಲಿ ಒಂದು 3 ಜನ ಇರ್ತಾರೆ. ಅವರು ಸಡನ್ ಆಗಿ ರಿವರ್ಸ್ ಆಗಿ ಬಂದು ಕಾರಿಗೆ ಗುದ್ದಿ ಜಖಂಗೊಳಿಸ್ತಾರೆ. ಕಾರು ಸಂಪೂರ್ಣವಾಗಿ ಹಾನಿಯಾಗಿರುತ್ತೆ. ಅದರಿಂದ 3 ಜನ ಇಳಿದು ಬಂದು ನಮ್ಮ ಮೇಲೆ ಹಲ್ಲೆ ಮಾಡ್ತಾರೆ. ಒಬ್ಬ ಗೋರಕ್ಷಕನಿಗೆ ಸ್ವಲ್ಪ ಏಟಾಗಿದೆ. ತದನಂತರದಲ್ಲಿ ಅಲ್ಲಿಂದ ಅವರು ಓಡೋಗ್ತಾರೆ. ಮಾರಕಾಸ್ತ್ರಗಳನ್ನು, ದೊಣ್ಣೆ ಮತ್ತು ರಾಡ್ಗಳನ್ನು ಹಿಡ್ಕೊಂಡು ಬಂದು ಆ ಹುಡುಗನಿಗೆ ಹಲ್ಲೆ ಮಾಡಿ ಮತ್ತು ಆ ಕಾರ್ನ ಸಂಪೂರ್ಣವಾಗಿ ಜಖಂ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಏನಂದರೆ ಇವರಿಗೆ ಕಾನೂನಿನ ಭಯ ಇಲ್ಲ. ಸಿಸಿಟಿವಿಯಲ್ಲಿ ಗೋ ಮಾಫಿಯಾದವರ ಅಟ್ಟಹಾಸ ಸೆರೆ. ಗೋರಕ್ಷಕರ ಮೇಲಿನ ದಾಳಿ ದೃಶ್ಯಗಳು ಪಬ್ಲಿಕ್ ಟಿವಿಗೆ ಲಭ್ಯ. ಸ್ವಿಫ್ಟ್ ಕಾರಿನಲ್ಲಿ ಬಂದು ಗೋ ಮಾಫಿಯಾ ಗ್ಯಾಂಗ್ ಕೃತ್ಯ. ಸಿಸಿಟಿವಿಯಲ್ಲಿ ಗೋ ಮಾಫಿಯಾದವರ ಅಟ್ಟಹಾಸ ಸೆರೆಯಾಗಿದೆ. ಸ್ವಿಫ್ಟ್ ಕಾರಿನಲ್ಲಿ ಬಂದು ಗೋ ಮಾಫಿಯಾ ಗ್ಯಾಂಗ್ ದಾಳಿ ನಡೆಸಿದೆ. ಘಟನೆ ಸ್ಥಳದಲ್ಲಿ ಸಾರ್ವಜನಿಕರ ಕಾರು ಸೇರಿದಂತೆ ಗೋರಕ್ಷಕರ ವಾಹನಗಳನ್ನು ಜಖಂ ಮಾಡಿದ್ದಾರೆ. ಕಲ್ಲುಗಳನ್ನು ತೂರಿದ್ದಾರೆ. ಬಳಿಕ ಸ್ವಿಫ್ಟ್ ಹಾಗೂ ವಾರ್ನಾ ಕಾರಿನಲ್ಲಿ ಎಸ್ಕೇಪ್ ಆಗಿದ್ದಾರೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಸ್ವಲ್ಪ ಜನ ಗೋರಕ್ಷಣೆ ಯಾರು ಮಾಡ್ತಾರೆ, ವಾಲಂಟಿಯರ್ಸ್ ವಗೇರ, ಅವ್ರಿಗೆ ಏನಾದರೂ ಮಾಹಿತಿ ಇತ್ತು. ಸೊ ಅವರು ಒಂದು ಗಾಡಿ ಸ್ಟಾಪ್ ಮಾಡಿದ್ದಾರೆ. ಆ ಗಾಡಿಯಿಂದ 28 ಹಸುಗಳು ಸಿಕ್ಕಿದೆ ಅವರಿಗೆ. ಮತ್ತು ಅವರು ಆ ಗಾಡಿ ಡ್ರೈವರ್ ವಗೇರಾಗೆ ಕ್ವೆಶ್ಚನ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಬಟ್ ಗಾಡಿ ಡ್ರೈವರ್ ಮತ್ತು ಹೆಲ್ಪರ್ ಓಡಿ ಹೋಗಿದ್ದಾರೆ. ಆಮೇಲೆ ಪೊಲೀಸ್ಗೆ ಮಾಹಿತಿ ಬಂತು, ಪೊಲೀಸ್ ಅಲ್ಲಿ ಹೋಗಿದ್ದಾರೆ. ತೋ ನಮಗೆ ಒಬ್ಬರು ಅಲ್ಲಿ ಗಾಡಿ ಒಳಗಡೆ ಇತ್ತು ಒಬ್ಬರು ಆರೋಪಿ, ಅವರು ಸಿಕ್ಕಿದ್ದಾರೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಹಸು ತುಂಬಿದ್ದ ಲಾರಿಯನ್ನು ವಶಕ್ಕೆ ಪಡೆದಿದ್ದಾರೆ. ಲಾರಿಯಲ್ಲಿದ್ದ ಕ್ಲೀನರ್ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಮುದ್ದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.